ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ಮಂಡೇ ಆಗಿರೋದ್ರಿಂದ ಪೂಜೆ ಪುನಸ್ಕಾರ ಅಂತ ಮಂಡೇ ಬೆಳಗ್ಗೆ ಬ್ಯುಸಿಯಾಗಿರ್ತೀನಿ. ಸೊ ನಾನು ಬ್ಯುಸಿಯಾಗಿರೋ ಟೈಮಲ್ಲಿ ಜೆರಿ ಕೂಡ ಪೂಜೆ ಮಾಡಬೇಕಂತ ತುಂಬ ಇಷ್ಟಪಟ್ಟು ನನ್ನೇ ಫಾಲೋ ಮಾಡ್ತಾ ಇದ್ದಾನೆ. ನೋಡಿ, ನಾನು ಎಲ್ಲೋದ್ರೂ ನಾನು ಹಿಂದೆನೇ ಓಡಿ ಓಡಿ ಬರ್ತಾನೆ. ಓಡಿ ಬಂದು ಅದಕ್ಕೂ ಕೂಡ ಭಾಳ ಪ್ರೀತಿಯಿಂದ ನಾನು ಏನೇನು ಮಾಡ್ತಾಯಿದ್ದೀನಿ, ಹೇಗೆ ಪೂಜೆ ಮಾಡ್ತೀನಿ ಅಂತೆಲ್ಲ ಅಬ್ಸರ್ವ್ ಮಾಡಿ ಅಲ್ಲೇ ಕೂತ್ಕೊಂಡು ನನ್ನ ವಾಚ್ ಮಾಡ್ತಾಯಿದ್ದೆ. ನನ್ನ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಡಬೇಕಾದ್ರೆ ಅದು ತುಂಬ ಕ್ಯೂರಿಯಸ್ ಆಗಿ ನೋಡ್ತಾಯಿದ್ದೆ, ಏನು ಮಾಡ್ತಾ ಇರ್ಬೋದು ಅಂತ ಯೋಚನೆ ಕೂತ್ಕೊಂಡಿದ್ದೆ. ಕೂತ್ಕೊಂಡ್ಮೇಲೆ ಹಾಗೆ ಹೊರಗಡೆ ಹೋಗಿ ನಾನು ಪೂಜೆ ಮಾಡಬೇಕಾದ್ರೆ ಅದು ನನ್ನ ಜೊತೇಲಿ ಬಂದು ಅದಕ್ಕೂ ಕೂಡ ನಾನು ಏನೇನು ಮಾಡ್ತಾಯಿದ್ದೀನೋ ಎಲ್ಲನೂ ಅದನ್ನು ಮಾಡಬೇಕಂತ ಎಷ್ಟು ಇಷ್ಟಪಟ್ಟು ನೋಡ್ತಾಯಿದ್ದೆ. ಅದಕ್ಕೋಸ್ಕರ ನಾನು ಅದಕ್ಕೆ ನೀನೇ ಪೂಜೆ ಮಾಡುವಂತೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಕುಣಿಸ್ಕೊಂಡಿದ್ದೆ. ಅದು ತುಂಬ ಪ್ರೀತಿಯಿಂದ ಅಬ್ಸರ್ವ್ ಮಾಡ್ತಾನೇ ಇದೆ. ಸೊ ಅದಕ್ಕೋಸ್ಕರ ನಾನು ಅದರಲ್ಲೂ ಕೂಡ ಹೂವನ್ನ ಕೈಯಲ್ಲಿ ಕೊಟ್ಬಿಟ್ಟು ಅದು ನೀನು ಇಡು ಅಂತೇಳಿ ಇಡಿಸ್ತಾ ಇದ್ದೀನಿ. ತುಂಬ ಖುಷಿಪಟ್ಟು ಹಾಗೆ ನಾನು ಮುಂದುವರಿಸ್ಕೊಂಡು ನನ್ನ ಪೂಜೆನ ಮಾಡಿಕೊಂಡು ಹೊರಗಡೆ ಬಂದೆ. ಒಳಗಡೆ ಬಂದು ಮತ್ತು ದೇವ್ರ ಮನೆಯ ಒಂದು ಬಾಗಿಲಿಗೆ ಕೂಡ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಹತ್ರ ಬಂದಿದ್ದ ತಕ್ಷಣ ಅದು ಕೂಡ ಬಂದು ನಾನು ದೇವ್ರ ಮನೆ ಹತ್ರ ಬಂದು ನಾನು ಪೂಜೆ ಮಾಡಬೇಕಂತೇಳಿ ಕೂತ್ಕೊಂಡು ಎಷ್ಟು ಕ್ಯೂಟಾಗಿ ನನ್ನ ವಾಚ್ ಮಾಡ್ತಾಯಿದೆ. ಸೊ ಎಷ್ಟು ಮುದ್ದಾಗಿದೆ ನೋಡಿ ಜರಿ. ನಮ್ಮದು ಇವತ್ತಿನ ಪೂಜೆಯನ್ನು ಮಾಡಿ ನಾವೆಲ್ಲ ಫೈನಲ್ ಆಗಿ ನಮಸ್ಕಾರ ಮಾಡ್ಕೊಂಡು ಬಂದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎವ್ರಿಬಡಿ.